ಡಾರ್ಲಿಂಗ್ಸ್, ಯಾರೆಲ್ಲ ಜಾಬ್ಸ್ನ ಹುಡುಕ್ತಿರೋ ಅಂಥವ್ರಿಗೆ ಅಗೇನ್ IBPSನಲ್ಲಿ ಇದೀಗ ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು, ಆಫೀಸರ್ಸ್ ಹಾಗೆ ಲಾ ಆಫೀಸರ್ಸ್ ಮತ್ತು ವಿವಿಧ ವೇಕೆನ್ಸೀಸ್ ಖಾಲಿ ಇದ್ದು ಒಟ್ಟು ನಿಮಗೆ 745 ವೇಕೆನ್ಸೀಸ್ ಖಾಲಿ ಇರುತ್ತೆ. ಈ ಒಂದು ವೇಕೆನ್ಸೀಸ್ ಬಂದು ಗ್ರ್ಯಾಜುಯೇಷನ್ ಇಂಜಿನಿಯರಿಂಗ್ ಮಾಡಿರೋ ಅಂಥವ್ರು ಯಾರೆಲ್ಲ ಇದ್ದೀರೋ ಅಂಥವ್ರಿಗೆ ಆಗಿದ್ದು, ಹಾಗೆ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ಈಗಾಗಲೇ ಶುರುವಾಗಿದ್ದು ಜುಲೈ 21ನೇ ತಾರೀಕು ಅಪ್ಲೈ ಮಾಡಲು ಕೊನೆ ದಿನಾಂಕ ಆಗಿರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡಬೇಕಂತ ಅನ್ಕೊತಿರೋ ಅಂಥವ್ರು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ನಮ್ಮ ಚಾನಲ್ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಳ್ಳಿ. ಇನ್ನು ಇದರಲ್ಲಿ ಬಂದು ನಿಮಗೆ CRPನಲ್ಲಿ ವಿವಿಧ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಹಾಗೆ ಅಪ್ಲೈ ಮಾಡೋವಂಥವ್ರು ಯಾರೆಲ್ಲ ಇದ್ದೀರೋ ಅಂಥವ್ರು www.ibps.in ಹಾಗೆ ನಿಮಗೇನಾದರೂ ಎಂಕ್ವೈರಿ ಅಥವಾ ಕಂಪ್ಲೇಂಟ್ ಏನಾದರೂ ಮಾಡೋ ಹಾಗಿದ್ದರೆ CGRS&.ibps.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಜಾಬ್ಸ್ ಬಂದು ನಿಮಗೆ IT ಆಫೀಸರ್ಸ್, ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್, ರಾಜಭಾಷಾ ಅಧಿಕಾರಿ, ಲಾ ಆಫೀಸರ್, HR ಹಾಗೆ ಮಾರ್ಕೆಟಿಂಗ್ ಆಫೀಸರ್ಸ್ನ ವೇಕೆನ್ಸೀಸ್ ಖಾಲಿ ಇದ್ದು ಇದೆಲ್ಲ ಬಂದು ನಿಮಗೆ ಸ್ಕೇಲ್ 1 ವೇಕೆನ್ಸೀಸ್ ಆಗಿರುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ ಜುಲೈ 1ನೇ ತಾರೀಕಿಂದ ಹಿಡಿದು ಜುಲೈ 21ನೇ ತಾರೀಕು ಅಪ್ಲೈ ಮಾಡಲು ಕೊನೆ ದಿನಾಂಕ ಆಗಿರುತ್ತೆ. ಹಾಗೆ ಅಪ್ಲಿಕೇಶನ್ ಫೀಸ್ ಕೂಡ ಪೇ ಮಾಡೋದಕ್ಕೆ ಅವತ್ತೇ ಕೊನೆ ದಿನಾಂಕ ಆಗಿದ್ದು, ಆಫ್ಟರ್ ರಿಜಿಸ್ಟ್ರೇಷನ್ ಅದಾದಮೇಲೆ ನಿಮಗೆ ಏನಾದರೂ ಅಪ್ಲಿಕೇಶನ್ ಎಡಿಟೇಷನ್ ಇದ್ದರೆ 2 ಡೇಸ್ವರೆಗೂ ನಿಮಗೆ ಟೈಮ್ ಇರುತ್ತೆ. ಅಂದರೆ 20 to 23ವರೆಗೆ ಇರುತ್ತೆ. ಆ್ಯಂಡ್ ನಿಮಗೆ ಆನ್ಲೈನ್ ಪ್ರಿಲಿಮಿನರಿ ಎಕ್ಸಾಮಿನೇಷನನ್ನು ಬಂದು ಆಗಸ್ಟ್ ಮಂತಲ್ಲಿ ಕಂಡಕ್ಟ್ ಮಾಡ್ತಾರೆ. ಹಾಗೆ ಆಲ್ ಟಿಕೆಟ್ ಕೂಡ ಅವಾಗೆ ನೀವು ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ರಿಸಲ್ಟ್ ಬಂದು ನಿಮಗೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಇರುತ್ತೆ. ಮತ್ತು ನಿಮಗೆ ಮೇನ್ ಎಕ್ಸಾಮನ್ನು ಬಂದು ಅಕ್ಟೋಬರ್ ಮಂತ್ನಲ್ಲಿ ಇರುತ್ತೆ, ಅಕ್ಟೋಬರ್ ಅಥವಾ ನವೆಂಬರ್ ಮಂತ್ನಲ್ಲಿ. ಇನ್ನು ರಿಸಲ್ಟು ಕೂಡ ನವೆಂಬರ್ ಇರುತ್ತೆ. ಇನ್ನು ಇಂಟರ್ವ್ಯೂ ಬಂದು ನವೆಂಬರ್ ಅಥವಾ ಡಿಸೆಂಬರ್. ನಿಮಗೆ ಜಾಬ್ ಅಲಾಟ್ಮೆಂಟ್ ಬಂದು ನಿಮಗೆ ಜನವರಿ 2027 ಇರುತ್ತೆ. ಇನ್ನು ನೆಕ್ಸ್ಟ್ ಬಂದು ಇಲ್ಲಿ ಮೆನ್ಷನ್ ಮಾಡಿರುವಂಥ ಇಷ್ಟು ಬ್ಯಾಂಕ್ಸ್ನಲ್ಲಿ ಇದೀಗ ಜಾಬ್ಸ್ ಇರೋವಂಥ ಜಾಬ್ ಬ್ಯಾಂಕ್ಸ್ ಆಗಿರುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ನಿಮಗೆ ಮಿನಿಮಮ್ 48,000ಇಂದ ಹಿಡಿದು 85,000ವರೆಗೂ ಸ್ಯಾಲ್ರಿಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಹಾಗೆ ಅದರ್ ಅಲಯನ್ಸಸ್ ಇರುತ್ತೆ. ಇನ್ನು ನೆಕ್ಸ್ಟ್ ಬಂದು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ಮಿನಿಮಮ್ 20 ವರ್ಷದಿಂದ ಮ್ಯಾಕ್ಸಿಮಮ್ 30 ವರ್ಷದ ಒಳಗಡೆ ಯಾರೆಲ್ಲ ಇದ್ದೀರೋ ಅಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾಯಿದ್ದು SC/ST ಗಾದರೆ 5 years, OBC-ಗಾದರೆ 3 years, PWBD-ಗಾದರೆ 10 years, ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಯಾರೆಲ್ಲ ಇದ್ದೀರೋ ಅಟ್ಲೀಸ್ಟ್ 5 years ವರ್ಕ್ ಮಾಡಿದಂಥವ್ರಿಗೆ ಅವ್ರಿಗೂ ಕೂಡ 5 years ಇರುತ್ತೆ. ಇನ್ನು ನೆಕ್ಸ್ಟ್ ಬಂದು PWBD ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ ನೋಡ್ಕೋಬೋದಾಗಿರುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ಬೇಕಾಗಿರೋಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಎಲ್ಲ ಅಂತ ನೋಡಿದ್ರೆ ಮೊದಲಿಂದಾಗಿ IT ಆಫೀಸರ್ ಈ ಒಂದು ಎಲ್ಲ ಜಾಬ್ನಲ್ಲಿ ಕೂಡ 20 to 30 ಒಳಗಡೆ ಯಾರೆಲ್ಲ ಇದ್ದರೂ ಸೇಮ್ ಏಜ್ ಗ್ರೂಪ್ ಆಗಿರುತ್ತೆ. ಇನ್ನು ಬೇಕಾಗಿರುವಂಥ ಎಜುಕೇಷನ್ ಬಂದು 4 years ಇಂಜಿನಿಯರಿಂಗ್ ಆರ್ ಟೆಕ್ನಿಕಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಆರ್ ಕಂಪ್ಯೂಟರ್ ಅಪ್ಲಿಕೇಶನ್ ಆರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್, ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಆರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಆರ್ ಎಲೆಕ್ಟ್ರಾನಿಕ್ ಆ್ಯಂಡ್ ಇಂಟರ್ಮೆಂಟೇಷನ್ ಆರ್ ಕಂಪ್ಯೂಟರ್ ಸೈನ್ಸ್, ಅಥವಾ ಗ್ರ್ಯಾಜುಯೇಷನ್ ಇನ್ ಹ್ಯಾವಿಂಗ್ ಎ ಪಾಸ್ DOEACC-B ಲೆವೆಲಲ್ಲಿ ಪಾಸ್ ಆಗಿರುವಂಥ ಯಾರೆಲ್ಲ ಇದ್ದೀರೋ ಅಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಈ ಟೋಟಲ್ ಯಾವುದಾದ್ರೂ ಒಂದು ಎಜುಕೇಷನ್ ಮುಗಿಸಿರೋ ಸಾಕು ನೀವು ಒಂದು ವೇಕೆನ್ಸಿಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್. ಇದಕ್ಕೆ ಬಂದು 4 years ಡಿಗ್ರಿ ಇನ್ ಗ್ರ್ಯಾಜುಯೇಷನ್ ಇನ್ ಅಗ್ರಿಕಲ್ಚರ್ ಆರ್ ಹಾರ್ಟಿಕಲ್ಚರ್ ಆರ್ ಅನಿಮಲ್ ಹಸ್ಬೆಂಡರಿ, ವೆಟರ್ನರಿ ಸೈನ್ಸ್ ಆರ್ ಡೈರಿ ಸೈನ್ಸ್ ಆರ್ ಫಿಶರಿ ಸೈನ್ಸ್ ಆರ್ ಪೆಶಿಕಲ್ಚರ್ ಆರ್ ಅಗ್ರಿ ಮಾರ್ಕೆಟಿಂಗ್ ಆ್ಯಂಡ್ ಕಾರ್ಪೊರೇಷನ್. ಇನ್ನು ತುಂಬ ಈ ಒಂದು ಅಗ್ರಿಕಲ್ಚರ್ ಲೆವೆಲ್ ಇರುವಂಥ ಗ್ರ್ಯಾಜುಯೇಷನ್ ಆಗಿರುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ಮುಗಿಸಿರೋ ಸಾಕು ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ ಅಗ್ರಿಕಲ್ಚರ್ ಗ್ರ್ಯಾಜುಯೇಷನ್ನಲ್ಲಿ. ಇನ್ನು ನೆಕ್ಸ್ಟ್ ಬಂದು ರಾಜಭಾಷಾ ಅಧಿಕಾರಿ. ಇದಕ್ಕೆ ಬಂದು ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಹಿಂದಿ ವಿತ್ ಇಂಗ್ಲೀಷ್ ಮಾಡಿರೋಂಥವ್ರು ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಟ್ರಾನ್ಸ್ಲೇಟ್ ವಿತ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಮುಗಿಸಿರೋಂಥವ್ರು ಯಾರಲ್ಲಿದ್ದರೂ ಅಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಲಾ ಆಫೀಸರ್ಸ್. ಇದಕ್ಕೆ ಬಂದು LLB ಮುಗಿಸಿರೋ ಸಾಕು. ಇನ್ನು ನೆಕ್ಸ್ಟ್ ಬಂದು HR ಪರ್ಸ್ನಲ್ಗೆ. ಇದಕ್ಕೆ ಬಂದು ಗ್ರ್ಯಾಜುಯೇಷನ್ ಆ್ಯಂಡ್ 2 years ಫುಲ್ ಟೈಮ್ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಆರ್ 2 years ಫುಲ್ ಟೈಮ್
ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪ್ಲೊಮೊ ಇನ್ ಪರ್ಸನಲ್ ಮ್ಯಾನೇಜ್ಮೆಂಟ್, ಇಂಡಸ್ಟ್ರಿಯಲ್ ರಿಲೇಷನ್, HRD, ಸೋಷಿಯಲ್ ವರ್ಕ್, ಲೇಬರ್ ಲಾ ಮುಗಿಸಿರೋಂಥರಲ್ಲಿದ್ದರು ಅಪ್ಲೈ ಮಾಡ್ಬೋದಾಗುತ್ತೆ. ಇನ್ನು ಮಾರ್ಕೆಟಿಂಗ್ ಆಫೀಸರ್ ಇದಕ್ಕೆ ಬಂದು ಗ್ರ್ಯಾಜುಯೇಷನ್ ಆ್ಯಂಡ್ 2 years ಫುಲ್ ಟೈಮ್ MMS, 2 years ಫುಲ್ ಟೈಮ್ MBA ಇನ್ ಮಾರ್ಕೆಟಿಂಗ್, 2 years ಫುಲ್ ಟೈಮ್ PGDBA ಅಥವಾ PGDBM ಮುಗಿಸಿರೋಂಥವ್ರು ಯಾರೆಲ್ಲ ಅಂಥವ್ರು ಅಪ್ಲೈ ಮಾಡ್ಬೋದಾಗುತ್ತೆ. ಇನ್ನು ಪರ್ಸೆಂಟೇಜ್ ಬಂದು ಮಿನಿಮಮ್ 55 ಮತ್ತು 60 ಮೀರಿರಬಾರ್ದು. ಯಾರೆಲ್ಲ ರಿಸರ್ವ್ ಇದ್ದಿರೋ ಕ್ಯಾಟಗರಿ ಇದ್ದರೂ ಅವ್ರಿಗೆ 55 ಇರುತ್ತೆ, ಯಾರೆಲ್ಲ ಆನ್ಸರ್ ಇದ್ದಿರೋ ಅವ್ರಿಗೆ 60% ಆಗಿರುತ್ತೆ. ಹಾಗೆ ಒಬ್ಬ ವ್ಯಕ್ತಿ ಮಲ್ಟಿಪಲ್ ಅಪ್ಲಿಕೇಶನ್ಗಳನ್ನ ಸೆಂಡ್ ಮಾಡಿದಲ್ಲಿ ಅಂಥ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗುತ್ತೆ. ಇನ್ನು ಅಪ್ಲಿಕೇಶನ್ ಫೀಸ್ ಬಂದು 175 ಇರುತ್ತೆ, ಯಾರೆಲ್ಲ SC ST PW ಇದ್ದರೂ ಅವ್ರಿಗೆ. ಇನ್ನು ಉಳಿದಂಥ ಎಲ್ಲ ಕ್ಯಾಟಗರಿಗೆ ಕೂಡ 850 ರೂಪೀಸ್ ಇರುತ್ತೆ. ಹಾಗೆ ಇದು ನಾನ್ ರಿಫಂಡಬಲ್ ಅಮೌಂಟ್ ಆಗಿರುತ್ತೆ. ಇನ್ನು ಪ್ರಿಲಿಮಿನರಿ ಎಕ್ಸಾಮಿನೇಷನನ್ನು ಬಂದು 125 ಮಾರ್ಕ್ಸ್ಗೆ 80 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ರೀಸನಿಂಗ್, ಇಂಗ್ಲೀಷ್ ಲ್ಯಾಂಗ್ವೇಜ್, ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಆ್ಯಂಡ್ ಪ್ರೊಫೆಷನಲ್ ನಾಲೆಜ್ನ ಬಗ್ಗೆ ಹಿಂದಿ ಹಾಗೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಇನ್ನು ಲಾ ಆಫೀಸರ್ ಮತ್ತು ರಾಜಭಾಷಾ ಅಧಿಕಾರಿಗೆ ಇವ್ರಿಗೂ ಕೂಡ 125 ಮಾರ್ಕ್ಸ್ಗೆ ಇರುತ್ತೆ. ಬಟ್ ಸಬ್ಜೆಕ್ಟಲ್ಲಿ ಮಾತ್ರ ಏನು ಬೇರೆ ಜನರಲ್ ಅವೇರ್ನೆಸ್ ವಿತ್ ಸ್ಪೆಸಿಫಿಕ್ ರಿಫರೆನ್ಸ್ ಆ್ಯಂಡ್ ಬ್ಯಾಂಕಿಂಗ್ ಇಂಡಸ್ಟ್ರಿನ ಬಗ್ಗೆ ನಿಮಗೆ ಕ್ವೆಶನ್ಸ್ ಅನ್ನೋದಿರುತ್ತೆ. ಇನ್ನು ಮೇನ್ ಎಕ್ಸಾಮ್ಸ್ ಬಂದು ನಿಮಗೆ 200 + 25 225 ಇದ್ದು 155 ಮಿನಿಟ್ಸಲ್ಲಿ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇನ್ನು ರಾಜಭಾಷಾ ಅಧಿಕಾರಿಗೆ ಕೂಡ ಸೇಮ್ 125 ಆನ್ಸರ್ಗೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಇದರಲ್ಲಿ ನಿಮಗೆ ಒಂದು ಸಬ್ಜೆಕ್ಟ್ ಮಾತ್ರ ಚೇಂಜ್ ಆಗುತ್ತೆ ಬಿಟ್ಟರೆ ಇನ್ನೇನು ಚೇಂಜಸ್ ಇರೋದಿಲ್ಲ. ಇನ್ನು ಲಾ ಆಫೀಸರ್ಗೆ ಕೂಡ 125 ಮಾರ್ಕ್ಸ್ಗೆ ಬರೀಬೇಕಾಗುತ್ತೆ 155 ಮಿನಿಟ್ಸಲ್ಲಿ. ಇನ್ನು ನೆಕ್ಸ್ಟ್ ಬಂದು ಪ್ರತಿಯೊಂದು ರಾಂಗ್ ಆನ್ಸರ್ಗೂ ಕೂಡ 0.25 ಮಾರ್ಕ್ಸ್ನ ಕಟ್ ಮಾಡಲಾಗುತ್ತೆ. ಹಾಗೆ ಈ ಒಂದು ಎಕ್ಸಾಮಲ್ಲಿ ನೀವು ಮಿನಿಮಮ್ ಸ್ಕೋರಿಂಗನ್ನು ಮಾಡಬೇಕಾಗುತ್ತೆ. ಮಿನಿಮಮ್ ಸ್ಕೋರಿಂಗ್ ಎಷ್ಟಪ್ಪ ಅಂತಂದರೆ 40% ಯಾರೆಲ್ಲ ಅನ್ರಿಸರ್ವ್ ಕ್ಯಾಟಗರಿ ಇದ್ದರೂ ಅದರಲ್ಲಿ ಯಾರೆಲ್ಲ ರಿಸರ್ವ್ ಇದ್ದರೂ SC ST OBC PWಗೆ ಮಾತ್ರ 35%. ಇದು ಟೋಟಲ್ ಆಗಿ ಇರುವಂಥ ಮಾರ್ಕ್ಸಲ್ಲಿ ಆಗಿರುತ್ತೆ ಮಿನಿಮಮ್ ಕ್ವಾಲಿಫೈಯಿಂಗ್. ಇನ್ನು ಲಿಸ್ಟ್ ಆಫ್ ಡಾಕ್ಯುಮೆಂಟ್ ಯಾವೆಲ್ಲ ಡಾಕ್ಯುಮೆಂಟ್ ಇಂಟರ್ವ್ಯೂ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಕೇಳ್ತಾರೆ ಅಂದರೆ ಪ್ರಿಂಟ್ಔಟ್ ಆಫ್ ವ್ಯಾಲಿಡ್ ಇಂಟರ್ವ್ಯೂ ಕಾಲ್ ಲೆಟರ್ ಮತ್ತು ವ್ಯಾಲಿಡ್ ಸಿಸ್ಟಮ್ ಜನರೇಟ್ ಆಗಿರೋಂಥ CRP ಡಾಕ್ಯುಮೆಂಟ್ ಮತ್ತು ಡೇಟ್ ಆಫ್ ಬರ್ತ್ ಪ್ರೂಫ್ ಮತ್ತು ಫೋಟೋ ID ಪ್ರೂಫ್, ಮಾರ್ಕ್ ಶೀಟ್ಸ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಆ್ಯಂಡ್ ಅಸೆಟ್ ಸರ್ಟಿಫಿಕೇಟ್, ಡಿಸಬಿಲಿಟಿ ಸರ್ಟಿಫಿಕೇಟ್ ಮತ್ತು ಎಕ್ಸ್ ಮ್ಯಾನ್ ಸರ್ಟಿಫಿಕೇಟ್ ಮತ್ತು ಗೌರ್ಮೆಂಟ್ ಸರ್ವಿಸ್ ಮಾಡಿದಲ್ಲಿ ಆ ಒಂದು ಸರ್ಟಿಫಿಕೇಟ್ ಮತ್ತು ಎಕ್ಸ್ಪೀರಿಯನ್ಸ್ ಇದ್ದಲ್ಲಿ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಮತ್ತು ಎನಿ ಅದರ್ ರಿಲೆವೆಂಟ್ ಸಪೋರ್ಟಿವ್ ಡಾಕ್ಯುಮೆಂಟ್ ಇದ್ದರೆ ಅದನ್ನು ಕೂಡ ನೀವು ಕ್ಯಾರಿ ಮಾಡ್ಬೋದಾಗಿರುತ್ತೆ. ಹಾಗೆ ಎಕ್ಸಾಮನ್ನು ಒನ್ಸ್ ಗೌರ್ಮೆಂಟಲ್ಲಿ ಅಲರ್ಟ್ ಮಾಡೋದಾದಮೇಲೆ ಯಾವೆಲ್ಲ ಎಕ್ಸಾಮ್ ಸೆಂಟರ್ ಅಂತ ಅದನ್ನು ನೀವು ಚೇಂಜ್ ಮಾಡೋದಕ್ಕಾಗೋದಿಲ್ಲ. ನೀವು ಅಲ್ಲೇ ಹೋಗಿ ಎಕ್ಸಾಮನ್ನು ಬರೀಬೇಕಾಗಿರುತ್ತೆ. ಹಾಗೆ ನಿಮಗೆ ಬಯೋಮೆಟ್ರಿಕ್ ವೆರಿಫಿಕೇಷನ್ ಕೂಡ ಇರುತ್ತೆ. ಹಾಗೆ ನಿಮಗೆ ಏನಾದರೂ ಫರ್ದರ್ ಇನ್ಫಾರ್ಮೇಷನ್ ಅಥವಾ ಏನಾದರೂ ಇದ್ದರೆ ನೀವು ಅಫಿಷಿಯಲ್ ವೆಬ್ಸೈಟಲ್ಲಿ ಚೆಕ್ ಮಾಡ್ತಾ ಇರ್ಬೋದಾಗುತ್ತೆ. ಹಾಗೆ ಏನಾದರೂ ಇಂಪಾರ್ಟೆಂಟ್ ಇದ್ದರೆ ನಿಮ್ಮ ಮೇಲ್ ಅಥವಾ ಫೋನ್ ನಂಬರ್ಗೆ ಬರುತ್ತೆ. ಸೊ ಹಾಗಾಗಿ ಮಿಸ್ ಮಾಡದೆ ನಿಮ್ಮ ಒಂದು ಯೂಸ್ ಮಾಡೋಂಥ ಫೋನ್ ನಂಬರ್ ಅಥವಾ ಇಮೇಲ್ ಐಡಿನ ನೀಡಬೇಕಾಗುತ್ತೆ. ಪೇಮೆಂಟ್ನ ಬಂದು ನೀವು ಆನ್ಲೈನ್ ಮೂಲಕ ಪೇ ಮಾಡ್ಬೋದಾಗಿತ್ತು. ಇದು ನಾನ್ ರಿಫಂಡಬಲ್ ಅಮೌಂಟ್ ಆಗಿರುತ್ತೆ ಆಲ್ರೆಡಿ ಹೇಳಿದಾಗೆ. ಇನ್ನು ನೆಕ್ಸ್ಟ್ ಬಂದು ನಿಮಗೆ ಯಾವೆಲ್ಲ ಬ್ಯಾಂಕ್ನಲ್ಲಿ ಎಷ್ಟೆಷ್ಟೆಲ್ಲ ವೇಕೆನ್ಸೀಸ್ ಖಾಲಿದೆ ಅಂತ ಇದ್ದಾವೆ ಮತ್ತು ಯಾವ ಜಾಬ್ನಲ್ಲಿ ಯಾವ ಬ್ಯಾಂಕ್ನಲ್ಲಿ ಎಷ್ಟು ವೇಕೆನ್ಸಿ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ ನೋಡಿ. ಇಲ್ಲಿ ಮೊದಲನೇದಾಗಿ ಅಗ್ರಿಕಲ್ಚರ್ ಆ್ಯಂಡ್ ಫೀಲ್ಡ್ ಆಫೀಸರ್, ಇದಕ್ಕೆ ಬಂದು ನಿಮಗೆ ಟೋಟಲಿಗೆ 190 ಜಾಬ್ಸ್ ಇರುತ್ತೆ. ಇದು ವಿತೌಟ್ PWD ಜಾಬ್ಸ್ ಆಗಿರುತ್ತೆ. ಇದರಲ್ಲಿ ಎಲ್ಲ ಬ್ಯಾಂಕು ಕೂಡ ಮೆನ್ಷನ್ ಆಗಿರುತ್ತೆ ಮತ್ತು ಯಾವ್ಯಾವ ಬ್ಯಾಂಕಲ್ಲಿ ಎಷ್ಟು ಜಾಬ್ ಇದೆ ಅಂತ ಕೂಡ ಮೆನ್ಷನ್ ಆಗಿರುತ್ತೆ. HR ಆ್ಯಂಡ್ ಪರ್ಸನಲ್ ಆಫೀಸರ್ ಒಟ್ಟು ಒಂದು 60 ಜಾಬ್ಸ್ ಇರುತ್ತೆ ಮತ್ತು IT ಆಫೀಸರ್ಸ್ಗೆ ಒಟ್ಟು 301, ಲೋ ಆಫೀಸರ್ಸ್ಗೆ ಬಂದು 105, ಮಾರ್ಕೆಟಿಂಗ್ ಆಫೀಸರಲ್ಲಿ ಮಾತ್ರ ಯಾವುದೇ ಜಾಬ್ ಇರೋದಿಲ್ಲ. ಇನ್ನು ರಾಜಭಾಷಾ ಅಧಿಕಾರಿಗೆ ಬಂದು ಒಟ್ಟು 89
ಜಾಬ್ಸ್ ಅನ್ನೋದಿರುತ್ತೆ. ಹಾಗೆ ನಿಮಗೆ ಯಾವೆಲ್ಲ ಸ್ಟೇಟ್ಸ್ನಲ್ಲಿ ಮತ್ತು ಯಾವೆಲ್ಲ ಪ್ಲೇಸಸ್ನಲ್ಲಿ ಯಾವ ಮೇನ್ ಎಕ್ಸಾಮ್ ಮತ್ತು ಪ್ರಿಲಿಮಿನರಿ ಎಕ್ಸಾಮ್ ಸೆಂಟರ್ಸ್ ಇದೆ ಅಂತ ಮೆನ್ಷನ್ ಮಾಡಿದೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ ಹಾಗೆ ಮೇನ್ ಎಕ್ಸಾಮಲ್ಲಿ ಎರಡೂ ಕೂಡ ಸೇಮ್ ಒಂದು ಪ್ಲೇಸಸಲ್ಲಿ ನಡೆಯುತ್ತೆ. ಬಟ್ ಅದು ನಿಮಗೆ ಎಕ್ಸಾಮ್ ಸೆಂಟರ್ಸ್ ಬಂದು ನಿಮಗೆ ಚೇಂಜ್ ಆಗುತ್ತೆ. ಒಟ್ಟು ನಿಮಗೆ 46 ಪ್ಲೇಸಸಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುತ್ತೆ. ಅದು ಸ್ಟೇಟ್ ಸೆಂಟ್ರಲ್ ವೈಸ್ ಅದು ಕೂಡ ನಿಮಗೆ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಇದಾಗಿರುತ್ತೆ ಇವತ್ತು ವಿಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡ್ತೀರೋ ಎಲ್ಲರೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಹಾಗೆ ನಿಮಗೆ ಎಕ್ಸಾಮ್ನ ಅಪ್ಲಿಕೇಶನ್ ಫೀಸ್ ಪೇ ಮಾಡಿದಾದ್ಮೇಲೆ ಬರುವಂಥ ಅಪ್ಲಿಕೇಶನ್ ಫಾರ್ಮ್ನ ನೀವು ಡೌನ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ, ಫೀಸ್ ರೆಸಿಪ್ಟ್ನ. ಆ್ಯಂಡ್ ಯಾರೆಲ್ಲ